गुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतगुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजैवप्रणेतारं वन्दे विजयतं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणोऽर्ति सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे ಪರಿವ್ರಾಟ್ ಚಕ್ರವರ್ತಿನಂ. ಪೇಜಾವರ ಮಠದ ವಿಶ್ವೇಶತೀರ್ಥರ ಆರಾಧನೆಯ ಒಂದು ಪರ್ವಕಾಲ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮಿಯಾಳ್ ಗ್ರಾಮದ ಅಲ್ಲಿ ವಾಸ ಮಾಡುವಂತಹ ನಾರಾಯಣಾಚಾರ್ಯರ ಮಕ್ಕಳಾಗಿ ಅವತಾರ ಮಾಡಿದಂಥವರು. ಪೂರ್ವಾಶ್ರಮದ ನಾಮ ವೆಂಕಟರಮಣ. ವಿಶ್ವೇಶತೀರ್ಥರು ಅಂತ ಹೇಳಿ ಅವರ ಗುರುಗಳಿಂದ, ವಿಶೇಷವಾಗಿ ವಿಶ್ವಮಾನ್ಯ ತೀರ್ಥರಿಂದ ಅಭಿಧಾನವನ್ನ ಪಡೆದಂಥವರು. ವಿದ್ಯಾಮಾನ್ಯ ತೀರ್ಥರಲ್ಲಿ ವಿಶೇಷವಾಗಿ ಅಧ್ಯಯನವನ್ನ ಮಾಡದಂಥವ್ರು. ನ್ಯಾಯ, ವೇದಾಂತ, ತರ್ಕ, ಮೀಮಾಂಸಾ, ಸುಧಾಂತ ವೇದಾಂತದ ಅಧ್ಯಯನವನ್ನ ಮಾಡಿದಂತಹ ಪೇಜಾವರ ಸ್ವಾಮಿಗಳವರ ವ್ಯಕ್ತಿತ್ವವನ್ನ 5 ನಿಮಿಷ, 10 ನಿಮಿಷ ಅಥವಾ 1 ಗಂಟೆಯಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಅಷ್ಟು ಹಿಮಾಲಯದಷ್ಟು ಎತ್ತರದಲ್ಲಿರುವಂತಹ ವ್ಯಕ್ತಿತ್ವ, ಅದು ಬಹುಮುಖವಾದ ವ್ಯಕ್ತಿತ್ವ ನಮ್ಮ ಪೇಜಾವರ ಶ್ರೀಪಾದರ. ಅವರು ಎಲ್ಲ ಕಡೆ ಪ್ರವಚನವನ್ನ ಮಾಡುವಂಥವ್ರು, ಜ್ಞಾನ ಗಂಗೆಯನ್ನ ಹರಿಸಿದಂಥವ್ರು. ಅವರ ಪ್ರವಚನವನ್ನ ಕೇಳದವರಿಗೆ ಒಂದು 4-5 ಅಂಶಗಳು ಬಹಳ ಮುಖ್ಯವಾಗಿ ಅವರ ಪ್ರವಚನದಲ್ಲಿ ಇರುವಂಥದ್ದು. ಅದರ ಬಗ್ಗೆ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಶಾಸ್ತ್ರವನ್ನ ಅರಿತು ಅದರಂತೆ ತಾನು ನಡೆದು ಇತರರಿಗೆ ಅದನ್ನ ಉಪದೇಶ ಮಾಡುವಂಥವನಿಗೆ ಆಚಾರ್ಯ ಅಂತ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ. ನಮ್ಮ ಪೇಜಾವರ ಸ್ವಾಮಿಗಳವರು ಆಚಾರ್ಯ ಪುರುಷರಾಗಿರುವಂಥವ್ರು. ಅವರ ನಡೆ ಮತ್ತು ನುಡಿ ಯಾವಾಗಲೂ ಒಂದೇ ರೀತಿಯಾಗಿರುವಂಥದ್ದು. ಅವ್ರು ಏನು ಹೇಳ್ತಿದ್ರೋ ಅದನ್ನ ಅವ್ರು ಮಾಡ್ತಿದ್ರು, ಏನು ಮಾಡ್ತಿದ್ರೋ ಅದನ್ನೇ ಹೇಳ್ತಿದ್ರು. ಅಷ್ಟು ಆ ಒಂದು ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ನಮ್ಮ ಪೇಜಾವರ ಶ್ರೀಪಾದರದು. ಪ್ರವಚನ, ಅವರ ಪ್ರವಚನವನ್ನ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬಹಳ ಸರಳವಾಗಿ ಹೇಳುವಂಥದ್ದು ಅವರ ಸ್ವಭಾವ. ಜೊತೆಗೆ ಆ ಸರಳತೆಯಲ್ಲಿ ಗಾಂಭೀರ್ಯವಾಗಿರುವಂತಹ ಪ್ರವಚನ, ವ್ಯಂಗ್ಯ, ಹಾಸ್ಯ, ವಿಡಂಬನೆ ಇವೆಲ್ಲವೂ ಆ ಪ್ರವಚನದಲ್ಲಿ ಇದ್ದರೂ ವಿನಯದಿಂದ ಕೂಡಿರುವಂಥದ್ದು. ಮೃದುತ್ವವಾಗಿ ಹೇಳಿದರೂ ಅದು ಮನಃಪರಿವರ್ತನೆಯಾಗಿ ಅವನ ಅವತ್ತಿಂದ ಅದನ್ನ ಬಿಟ್ಬಿಡಬೇಕು, ಕೆಟ್ಟ ಕೆಲಸವನ್ನ. ಆ ರೀತಿಯಾಗಿ ಮೊನಚಿದ್ದರೂ ಸಹಿತ ಅಹಂಕಾರವಿಲ್ಲ, ಮನೋರಂಜನೆ ಇದ್ದರೂ ಶಾಸ್ತ್ರ ವಿರೋಧ ಇಲ್ಲ. ಅಷ್ಟು ಸುಂದರವಾಗಿ, ಸರಳವಾಗಿ, ಸಣ್ಣ ಮಗುವಿಗೂ ಅರ್ಥ ಆಗಬೇಕು ಆ ರೀತಿಯಾಗಿ ಅವರು ಪ್ರವಚನವನ್ನ ಮಾಡುವಂಥವರು. ಇನ್ನು ಆತ್ಮಾವಲೋಕನ, ಅವರು ಧಾರ್ಮಿಕವಾದ ಪ್ರವಚನ ನೀಡುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಆ ಪ್ರವಚನವನ್ನ ಕೇಳಿದ ಮೇಲೆ ಅವರು ತಮ್ಮಂತಾವು ಅವಲೋಕನ ಮಾಡಿಕೊಳ್ಳುವಂಥವ್ರು. ನಾವು ಯಾಕೆ ಹೀಗೆ ಮಾಡ್ತಿದ್ವಿ ಇಷ್ಟು ದಿವಸ, ಇನ್ಮೇಲೆ ಹಾಗೆ ಮಾಡಬಾರದು, ಸ್ವಾಮಿಗಳು ಹೇಳಿದ್ದಾರೆ ಇವತ್ತು ಉಪನ್ಯಾಸದಲ್ಲಿ, ನಾವು ನಮ್ಮನ್ನು ತಿದ್ದುಕೊಳ್ಳಬೇಕು ಅನ್ನೋ ಭಾವ ಅವರಲ್ಲಿ ಉಂಟಾಗಬೇಕು. ಆ ರೀತಿಯಾಗಿ ಅಷ್ಟು ಮನ ಮುಟ್ಟುವಂತೆ ಅವರು ಪ್ರವಚನವನ್ನು ಹೇಳುವಂಥವರು. ದೇವರು, ಧರ್ಮದ ಬಗ್ಗೆ ಅತ್ಯಂತ ಉತ್ಸಾಹದಿಂದ ಕೇಳುಗರಲ್ಲಿ ಭಕ್ತಿಭಾವ ಉಂಟಾಗಬೇಕು. ನಿತ್ಯದಲ್ಲಿ ಅವರು ಆ ಭಗವಂತನ ಆರಾಧನೆಯನ್ನ ಮಾಡಬೇಕು. ಆ ರೀತಿಯಾಗಿ ಪ್ರೀತಿಯಿಂದ ಉಪನ್ಯಾಸವನ್ನ ಹೇಳೋರು. ದೇವರ ಬಗ್ಗೆ ಕೆಲವರು ಹೇಳ್ತಾರೆ, ದೇವರ ಬಗ್ಗೆ ಹೇಗೆ ಹೇಳ್ತಾರೆ, ಭಯ ಹುಟ್ಟಿಸೋ ಹಾಗೆ ಹೇಳ್ತಾರೆ. ದೇವ್ರ ಪೂಜಾ ಮಾಡಲಿಲ್ಲ ಅಂದ್ರೆ ಕಣ್ ತೆಗಿತಾನೆ, ಕಾಲ್ ತೆಗಿತಾನೆ, ಕೈ ತೆಗಿತಾನೆ,
ದೇವರು ಅಂತಂದ್ರೆ ಒಂಥರ ಆಧುನಿಕ ಭೂತ ಇದ್ದ ಹಾಗೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ ರೀತಿಯಲ್ಲ, ಬಹಳ ಪ್ರೀತಿಯಿಂದ ಸಂತೋಷವಾಗಿ ಭಕ್ತಿ ಬರಬೇಕು ಭಗವಂತನಲ್ಲಿ. ಭಗವಂತ ಮಾಡುವಂತಹ ಉಪಕಾರ, ಅವನು ಮಾಡುವಂತಹ ಅನುಗ್ರಹವನ್ನ ಬಹಳ ಸುಂದರವಾಗಿ ಹೇಳುವಂಥವ್ರು. ಇನ್ನು ಔಚಿತ್ಯಪೂರ್ಣವಾಗಿ ಸಮಯ ಸ್ಫೂರ್ತಿಯಿಂದ ಬಹಳ ಉಪನ್ಯಾಸ ಚೆನ್ನಾಗಿ ಮಾಡುವಂಥವ್ರು. ಅತಿ ದೀರ್ಘವಾದ ಉಪನ್ಯಾಸ ಇಲ್ಲ. ತಮಗೆ ಎಷ್ಟೇ ಪಾಂಡಿತ್ಯವಿದ್ರೂ ಪಾಂಡಿತ್ಯದ ಪ್ರದರ್ಶನ ಆ ಉಪನ್ಯಾಸದಲ್ಲಿ ಇಲ್ಲ. ಕಠಿಣವಾದ ಶಬ್ದಗಳನ್ನ ಬಳಸಿ ಉಪನ್ಯಾಸ ಹೇಳ್ತಾ ಇರಲಿಲ್ಲ. ಗಡಿಯಾರದ ಕಡೆ ಗಮನ ಇಟ್ಟು ಉಪನ್ಯಾಸ ಮಾಡುವಂಥದ್ದು. ನಮ್ಮ ಉಪನ್ಯಾಸ ಎಲ್ಲ ಹೇಗೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಯಾವಾಗ ಮುಗಿತದೋ ಅವಾಗ ನಾವು ಉಪನ್ಯಾಸ ಮುಗಿಸುವಂಥವ್ರು. ಆದ್ರೆ ಅವರು ಹಾಗಲ್ಲ, ಗಡಿಯಾರದ ಕಡೆ ಗಮನ ಯಾವಾಗ್ಲೂ ಇರ್ತಿತ್ತು. ಸಮಯ ಅವರನ್ನ ಸಾಮಾನ್ಯವಾಗಿ ನೋಡಿರೋ ಚೆನ್ನಾಗಿ ಗೊತ್ತಾಗತ್ತೆ. ಅವರ ಮಂತ್ರಾಕ್ಷತೆ ಬುಟ್ಟಿಯಲ್ಲಿ, ಮಂತ್ರಾಕ್ಷತೆಯನ್ನು ಕೊಡುವಂತಹ ಬುಟ್ಟಿಯಲ್ಲಿ ಯಾವಾಗಲೂ ಒಂದು ಗಡಿಯಾರ ಇರ್ತಿತ್ತು. ಆ ಸಮಯವನ್ನು ಯಾವಾಗ್ಲೂ ನೋಡ್ತಾ ಇರ್ತಿದ್ರು. ಆ ಸಮಯದ ಕಡೆ ಗಮನ, ಒಂದು ನಿಮಿಷವೂ ವ್ಯರ್ಥ ಆಗಬಾರದು ಭಗವಂತನ ಸ್ಮರಣೆ ಇಲ್ಲದೆ. ಅಷ್ಟು ಆ ಸಮಯದ ಪಾಲನೆಯನ್ನು ಮಾಡುವಂಥವರು. ಭಾಷೆ ಅತ್ಯಂತ ಸರಳವಾದ ಭಾಷೆ, ಸುಲಲಿತವಾದ ಭಾಷೆ, ಪ್ರಾದೇಶಿಕವಾದ ಭಾಷೆಯನ್ನ ಅರಿತು ಸರಳವಾಗಿ ಮಕ್ಕಳಿಗೂ ಅರ್ಥ ಆಗೋ ಹಾಗೆ ಅದು ಹೇಳುವಂಥದ್ದು ಅವರ ಒಂದು ವೈಶಿಷ್ಟ್ಯತೆ. ಇನ್ನು ಪುರಾಣ ಪ್ರವಚನ ಮಾಡೋದರಲ್ಲಂತೂ ಸ್ವಾಮಿಗಳವರು ಎತ್ತಿದ ಕೈ. ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತಹ ಗ್ರಂಥಗಳನ್ನ ಇವತ್ತಿನ ಯುವ ಜನಾಂಗ ಮೂಗು ಮುರಿಯುವಂಥದ್ದನ್ನ ನಾವು ಕಾಣ್ತೀವಿ. ಅಷ್ಟು ವರ್ಷ ಆಗಿದ್ದನ್ನ ನಾವ್ಯಾಕೆ ಮಾಡಬೇಕ್ರಿ ಅಂತ. ಆದರೆ ಅವರು ಹೇಳುವಂತಹ ಉದಾಹರಣೆಗಳು, ಅವರು ಕೊಡುವಂತಹ ಒಂದು ಉಪಮಾನ ಉಪಮೇಯಗಳು ಎಲ್ಲರಿಗೂ ಅದು ಮನಮುಟ್ಟೋ ಹಾಗೆ ಅವರು ಪ್ರವಚನವನ್ನ ನೀಡುವಂಥವ್ರು. ಸ್ಫೂರ್ತಿಯ ಸಂದೇಶವನ್ನ ನೀಡುವಂಥವ್ರು. ಆ ಗ್ರಂಥಗಳಿಗೂ ನಮ್ಮ ಜೀವನಕ್ಕೆ ಸಮನ್ವಯ ಮಾಡಿ ಅವರು ಪ್ರವಚನವನ್ನ ಹೇಳೋದನ್ನು ನಾವು ಕಾಣ್ತಾ ಇರ್ತೀವಿ. ಅದರಲ್ಲೂ ಶಾಸ್ತ್ರ ಪಾಠ ಪ್ರವಚನಕ್ಕೆ ಬಂದ್ರೆ ಎಷ್ಟೇ ಗಡಿಬಿಡಿ ಇರಲಿ, ಅವಸರ ಇರಲಿ, 100 ಜನ ಸೇರಿರ್ಲಿ, ಪ್ರಯಾಣ ಇರಲಿ, ಅವರ ಸಂಚಾರ ಎಲ್ರಿಗೂ ತಿಳಿದಿರುವಂಥದ್ದೇ. ಬೆಳಗ್ಗೆ ಒಂದು ಊರಲ್ಲಿದ್ರೆ ಸಾಯಂಕಾಲ ಒಂದು ಊರಲ್ಲಿ ಇರುವಂಥವ್ರು. ಅಷ್ಟು ವೇಗವಾಗಿ ಹೋಗುವಂಥವ್ರು. ಅಷ್ಟು ಸಭೆ ಸಮಾರಂಭ ಎಲ್ಲಾ ಕಡೆ ಸಾರ್ವಜನಿಕ ಪ್ರದೇಶಗಳನ್ನ ಭೇಟಿ ಕೊಟ್ಟರೂ ಸಹಿತ ತಮ್ಮ ನಿತ್ಯ ಆನ್ಮೀಕವನ್ನ, ತಮ್ಮ ಕರ್ಮಗಳಲ್ಲಿ ಯಾವತ್ತೂ ಸಂಕೋಚವನ್ನ ಮಾಡದವರಲ್ಲ. ಅದು ಅವರ ವೈಶಿಷ್ಟ್ಯತೆ ಅಂತ ಹೇಳ್ತಾರೆ. ಇನ್ನು ಸ್ವಾಮಿಗಳವರ ಒಂದು ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಅವರ ಸುತ್ತಮುತ್ತಲೂ ಇರುವಂತಹ ಪರಿವಾರವನ್ನು ನೋಡಿದಾಗ ನಮಗೆ ಚೆನ್ನಾಗಿ ಗೊತ್ತಾಗುವಂಥದ್ದು. ಸ್ವಾಮಿಗಳ ವೈಶಿಷ್ಟ್ಯತೆ ಏನು ಅಂದ್ರೆ, ಶಿಷ್ಯರ ಮೇಲೆ ಅಪೂರ್ವವಾದ ವಾತ್ಸಲ್ಯ. ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಆಗಬಾರದು, ಎಷ್ಟೇ ಆಗಿರ್ಲಿ, ಎಂಥದ್ದೇ ಪರಿಸ್ಥಿತಿ ಬಂದಿರಲಿ, ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಎಲ್ಲಾ ರೀತಿಯಲ್ಲಿ ಕೊಡಬೇಕು ಅನ್ನೋದು ಅವರ ಒಂದು ವೈಶಿಷ್ಟ್ಯತೆ. ಇದರ ಜೊತೆಗೆ ಸ್ವಾಮಿಗಳ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡೋದಾದ್ರೆ, ಅವರ ಶಿಷ್ಯರು ಅವರನ್ನ ಸಂದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ. ದೊಡ್ಡ ವಿದ್ವಾಂಸರು ಕೃಷ್ಣಾಚಾರ್ಯರು, ಕಾಪು ಕೃಷ್ಣಾಚಾರ್ಯರು ಅಂತ ಇದ್ರು, ಮೊದಲ ಮಠದ ದಿವಾನರು. ಅವರು ಯಾವಾಗಲೂ ಹೇಳುವಂಥವ್ರು ಸ್ವಾಮಿಗಳ ಒಂದು ವ್ಯಕ್ತಿತ್ವದ ಬಗ್ಗೆ. ಫಲಿಮಾರ ಸ್ವಾಮಿಗಳು ನನ್ನನ್ನ ಸ್ವಾಮಿಗಳ ಹತ್ರ ಕರೆದುಕೊಂಡು ಹೋಗಿದ್ದಂಥದ್ದು ಧಾರವಾಡದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿದ್ದು ನಾನು ಕಾಲು ಮುರಿಯಿತು. ಆ ಸಂದರ್ಭದಲ್ಲಿ ಹುಬ್ಬಳ್ಳಿಗೆ ಚಿಕಿತ್ಸೆಗಾಗಿ ಬಂದಿರುವಂಥದ್ದು. ನನಗೆ ನಡಿಲಿಕ್ಕೆ ಸಹಿತ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಕೊಟ್ಟು ಏನೂ ಆಗೋದಿಲ್ಲ, ಆರಾಮಾಗ್ತದೆ ಅಂತ ಹೇಳಿ ಅನುಗ್ರಹ ಮಾಡಿದ್ದಾರೆ. ಅಂತಹ ಅನಾರೋಗ್ಯದಲ್ಲೂ ಬಂದು ನನ್ನನ್ನ ಭೇಟಿ ಮಾಡಿ ಅನುಗ್ರಹ ಮಾಡಿ ನನಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಸ್ವಲ್ಪ ದಿವಸದಲ್ಲೇ ನನಗೆ ಕಾಲು ಆರಾಮಾಗಿರುವಂಥದ್ದು ಅಂತ ಅವರು ತಮ್ಮ ಸಂದರ್ಶನದಲ್ಲಿ ಹೇಳಿರುವಂಥದ್ದು. ಹೀಗೆ ಅನೇಕ ಜನ ಅನೇಕ ರೀತಿಯಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಯಾತ್ರೆಯನ್ನ ನಿತ್ಯ ನಿರಂತರವಾಗಿ ಸಂಚಾರ ಮಾಡುವಂಥವ್ರು ಪೇಜಾವರ ಸ್ವಾಮಿಗಳವರು. ಅದರಲ್ಲೂ ಒಂದ್ಸಾರಿ ಒಬ್ಬ ವಿದ್ಯಾರ್ಥಿ ಹೇಳಿದ್ದನ್ನ ನಾವು ಇಲ್ಲಿ ಸಂದರ್ಶನದಲ್ಲಿ ಕಾಣಬಹುದು. ಸ್ವಾಮಿಗಳಿಗೆ ನಾಯಿ ಅಂದ್ರೆ ಭಾರಿ ಭಯ. ಬಾದಾಮಿಗೆ ಹೋಗುವಂತಹ ಸಂದರ್ಭ, ದಾರಿಯಲ್ಲಿ
ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳಿ ಕೆಳಗೆ ಇಳಿದಿದ್ದಾರೆ ಸ್ವಾಮಿಗಳು. ಕೆರೆಯ ದಂಡೆಯಲ್ಲಿ ಕೂತು ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಗಾಣ, ಬೆಲ್ಲವನ್ನ ಮಾಡುವಂಥದ್ದು, ಕಬ್ಬಿನ ಹಾಲು ದೊರೆಯುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಇನ್ನೇನು ವಾಹನ ಹತ್ತಬೇಕು, ಆ ಸಂದರ್ಭದಲ್ಲಿ ಎಲ್ಲೋ ದೂರದಲ್ಲಿ ನಾಯಿ ಕೂಗಿರುವಂತಹ ಶಬ್ದ ಕೇಳಿದೆ. ಯಾವಾಗ ಕೇಳ್ತೋ ಸ್ವಾಮಿಗಳವರು ಸರ, ಯಾಕೆ ನಾಯಿ ಅಂದ್ರೆ ಭಯ ಅಲ್ಲ, ಹಾಗಾಗಿ ಸರ ಎಲ್ಲರೂ ಹತ್ತಿದ್ದಾರಂತೆ. ಎಲ್ಲರೂ ಹತ್ರಿ ಅಂತ ಹೇಳಿದ್ರಂತೆ. ಹತ್ತಿದ ಕೂಡಲೇ ಹಿಂದ್ಗಡೆ ತಿರುಗಿ ತಂಬಿಗೆಯಲ್ಲಿ ನೀರ್ ಆ ಕಬ್ಬಿನ ಹಾಲನ್ನೆಲ್ಲ ತೆಗೆದುಕೊಂಡ್ ಬಂದಿದ್ರು. ಎಲ್ಲವನ್ನು ಬಿಡ್ರಿ, ಸರಸರ ಹೋಗೋಣ, ಹೊತ್ತಾಗಿದೆ ಅಂತ ಹೇಳಿ ಆ ವಿದ್ಯಾರ್ಥಿಗಳ ಕಡೆ ಮಾತಾಡನಾಡಿದಾಗ ಆ ವಿದ್ಯಾರ್ಥಿಗಳು ಆಗ್ಲಿ ಸ್ವಾಮಿ ಅಂತ ಹೇಳಿ ಆ ತಂಬಿಗೆಯಲ್ಲಿ ಇರೋದನ್ನ ಚೆಲ್ಲಿದ್ದಾರಂತೆ. ಅದರಲ್ಲಿ ಒಬ್ರು ಶಿಷ್ಯ ಹೇಳ್ತಾರೆ, ಚೆಲ್ಲಿದ್ದು ನೀರನ್ನ ಮಾತ್ರ, ಒಂದ್ ತಂಬಿಗೆ ಮಾತ್ರ ಚೆಲ್ಲಿದ್ದೀವಿ, ಇನ್ನೊಂದು ತಂಬಿಗೆಯಲ್ಲಿ ಹಂಗೆ ಕಬ್ಬಿನ ಹಾಲು ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಆ ಶಿಷ್ಯರ ಮೇಲೆ ಎಷ್ಟು ಅನುಗ್ರಹ, ಶಿಷ್ಯರನ್ನ ಎಲ್ಲಾ ಕಡೆ ರಕ್ಷಣೆ ಮಾಡಬೇಕು ಅನ್ನುವಂತಹ ಅವರಿಗೆ ಪಾಠ ಪ್ರವಚನ ಎಲ್ಲ ರೀತಿಯಲ್ಲೂ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದನ್ನು ನಾವು ಕಾಣ್ತೀವಿ. ಹೀಗೆ ಸ್ವಾಮಿಗಳ ಒಂದು ವೈಶಿಷ್ಟ್ಯತೆ ಅಪೂರ್ವವಾಗಿರುವಂಥದ್ದು. ಇನ್ನು ಸುಧಾ ಪಾಠವನ್ನು ಮಾಡುವಂತಹ ಸಂದರ್ಭದಲ್ಲಂತೂ ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಸ್ನೇಹ, ಸಲುಗೆ, ತಪ್ಪು ಮಾಡಿದವರನ್ನ ತಿದ್ದೋಂತಹ ವ್ಯಕ್ತಿತ್ವ, ಅವರ ಮನಸ್ಸಿಗೆ ನೋವಾಗದಂತೆ ಬುದ್ಧಿವಾದವನ್ನ ಹೇಳಿ ಅವರ ಹೃದಯವನ್ನ ಗೆದ್ದು ಅವರಿಗೆ ಸನ್ಮಾರ್ಗದಲ್ಲಿ ಅವರು ನಡೆಯೋ ಹಾಗೆ ಮಾಡುವಂತಹ ಕಲೆ, ಅದು ಪೇಜಾವರ ಸ್ವಾಮಿಗಳವರಿಗೆ ಬಹಳ ಸುಂದರವಾಗಿ ಅದು ಬಂದಿರುವಂಥದ್ದು. ತಮ್ಮ ಬಿಡುವಿಲ್ಲದ ಕಾರ್ಯದಲ್ಲೂ ಯಾವಾಗ ಮಲಗ್ತಾರಂತಾನೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಅವರದು ಬಿಡುವಿಲ್ಲದ ಕಾರ್ಯ. ಅಂಥದ್ರಲ್ಲೂ ಬೆಳಗ್ಗೆ ಮತ್ತೆ 4:15 ಹೇಳಬೇಕು, ವಿಶ್ರಾಂತಿ ಇಲ್ಲ. 4:15 ಎದ್ದು ಬೆಳಗ್ಗೆ ಮತ್ತೆ ಎಲ್ಲ ನಿತ್ಯ ಕರ್ಮಗಳನ್ನ ಆಚರಣೆಯನ್ನು ಮಾಡಬೇಕು, ಸುಧಾ ಪಾಠವನ್ನು ಹೇಳಬೇಕು, ರಾಮವಿಠಲರ ಪೂಜೆಯನ್ನು ಮಾಡಬೇಕು, ಬಂದಿರುವಂತಹ ಭಕ್ತರಿಗೆ ಮಂತ್ರಾಕ್ಷತೆಯನ್ನು ಕೊಡಬೇಕು, ಮತ್ತೆ ಪಾಠವನ್ನು ಮಾಡಬೇಕು, ಮತ್ತೆ ಸಂಚಾರ. ಹೀಗೆ ನಿತ್ಯ ನಿರಂತರವಾಗಿ ನಡೆಯುವಂಥವರು. ಅಷ್ಟೇ ಅಲ್ಲದೆ ಸ್ವಾಮಿಗಳ ಒಂದು ಈ ಅವರ ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು, ಅಖಿಲ ಭಾರತ ಮಾಧ್ವ ಮಹಾಮಂಡಲವನ್ನ ಸ್ಥಾಪನೆ ಮಾಡಿ ನೂರಾರು ವಿದ್ಯಾರ್ಥಿಗಳು ಪಂಡಿತರಾಗಿ ಬೆಳೆಯೋ ಹಾಗೆ ಮಾಡಿದಂಥವರು ಸ್ವಾಮಿಗಳವರು. ನೂರಾರು ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಇಡೀ ಭಾರತ ದೇಶದ ಉದ್ದಗಲಕ್ಕೂ ನಾನಾ ಊರುಗಳಲ್ಲಿ, ನಾನಾ ರಾಜ್ಯಗಳಲ್ಲಿ ಅನೇಕ ಮಠಗಳನ್ನ, ವಿದ್ಯಾರ್ಥಿ ಮಂದಿರವನ್ನ ಕಟ್ಟಿದ್ದಾರೆ. ಕೃಷ್ಣನ ಪೂಜೆಯನ್ನ 5 ಬಾರಿ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಪೇಜಾವರ ಸ್ವಾಮಿಗಳವರದು. ಪೇಜಾವರ ಸ್ವಾಮಿಗಳ ಒಂದು ವೈಶಿಷ್ಟ್ಯತೆ, ಇನ್ನೊಂದು ವೈಶಿಷ್ಟ್ಯತೆ, ಎಲ್ಲ ವೈಶಿಷ್ಟ್ಯತೆಗಳೇ, ಅದರಲ್ಲಿ ಇನ್ನೊಂದು ವೈಶಿಷ್ಟ್ಯತೆಯನ್ನು ಹೇಳುತ್ತಾರೆ. ಪೇಜಾವರ ಸ್ವಾಮಿಗಳವರಿಂದಲೇ ಅನೇಕ ಸಾರಿ, ಅನೇಕ ಬಾರಿ ಉಪಕಾರವನ್ನ ಪಡೆದು, ಪ್ರಯೋಜನವನ್ನ ಗಳಿಸಿ, ಸಂಭಾವನೆಯನ್ನ ಸ್ವೀಕಾರ ಮಾಡಿ, ತೆರಳಿ ಅವರ ಹಿಂದೆ ಹೋಗಿ ಅವರನ್ನೇ ಟೀಕಿಸಿ ಬೈದಂತಹ ಅನೇಕ ಜನ ಇದ್ದಾರೆ. ಅಷ್ಟು ಜನ ಬೈದ್ರೂ ಅವರು ಯಾವತ್ತೂ ಅವರ ಬಗ್ಗೆ ಕೋಪತಾಪವನ್ನ ಮಾಡಿದವರಲ್ಲ. ಅದು ನಮ್ಮ ಪೇಜಾವರ ಸ್ವಾಮಿಗಳವರ ಒಂದು ವೈಶಿಷ್ಟ್ಯತೆ. ಯಾರಾದ್ರೂ ನಮಗೆ ಬೈದ್ರೆ ನಮಗೆ ಭಾರಿ ಕೋಪ ಬಂದ್ಬಿಡ್ತದೆ. ಇನ್ನೊಂದ್ಸರಿ ನೋಡ್ಕೊಳ್ಳೋಣ, ಹಿಂಗ್ ಬೈದಿದ್ದಾರಲ್ಲ ಅಂತ ನಾವು ಮನಸ್ಸಿನಲ್ಲಾದ್ರೂ ಯಾರ್ದಾರ ಮುಂದಾರೋ ಅಂತೀವಿ. ಆದರೆ ಅಂಥವರು ಅಲ್ಲ ಸ್ವಾಮಿಗಳವರು. ಬಹಳ ಅವರ ಒಂದು ವೈಶಿಷ್ಟ್ಯತೆ, ಅವರ ಒಂದು ಸಮಾಧಾನ ಗುಣ ನಾವಿಲ್ಲಿ ಕಾಣುವಂಥದ್ದು. ಕೋಪತಾಪಗಳಿಲ್ಲ. ಟೀಕೆ ಮಾಡದಂಥವ್ರನ್ನ ಯಾವತ್ತೂ ಅವರು ಸಿಟ್ಟು ಮಾಡ್ತಾ ಇರಲಿಲ್ಲ. ಸಂಘ ಸಂಸ್ಥೆಗಳನ್ನ ಕಟ್ಟಿ ಅವರಿಂದ ವಿಶೇಷವಾಗಿ ಜ್ಞಾನ ಪ್ರಚಾರ ಆಗಬೇಕು. ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿದ್ದಾರೆ. ವಿಶೇಷವಾಗಿ 1956ರಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಆಶ್ರಯದಲ್ಲಿ ಸ್ಥಾಪಿತವಾಗಿರುವಂತಹದ್ದು ಈ ಪೂರ್ಣಪ್ರಜ್ಞ ವಿದ್ಯಾಪೀಠ. ನೂರಾರು ಜನ ವಿದ್ವಾಂಸರನ್ನ ತಯಾರು ಮಾಡಿ ಜಗತ್ತಿಗೆ ನೀಡಿದಂತಹ ಕೀರ್ತಿ ನಮ್ಮ ಪೇಜಾವರ ಸ್ವಾಮಿಗಳವರದು. ನೂರಾರು ಸನ್ಮಾನಗಳನ್ನ, ಸಾವಿರಾರು ಸನ್ಮಾನಗಳನ್ನ ಮಾಡಿಸಿಕೊಂಡ್ರು. ನಿರಾಹಂಕಾರಿಗಳು, ಎಲ್ಲ ಭಗವಂತನಿಗೆ, ಕೃಷ್ಣನಿಗೆ ಇದು ಸಮರ್ಪಣೆ. ಅವರು ಉಪನ್ಯಾಸದಲ್ಲಿ ಹೇಳುವಂಥವ್ರು, ನೀವೆಲ್ಲ ಮಾಡಿದ್ದೀರಲ್ಲ ಇದೆಲ್ಲ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಅಂತ ಹೇಳಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡುವಂಥವ್ರು. ಹೀಗೆ
ಅವರ ಆರಾಧನಾ ನಿಮಿತ್ತ ಅವರು ಮಾಡಿರುವಂತಹ ನೂರಾರು ಸಾವಿರಾರು ಕೆಲಸಗಳನ್ನು ಮಾಡಿದ್ದಾರೆ. ಅವರ ಆ ಜ್ಞಾನ ಪರಂಪರೆಯನ್ನ, ಅವರ ವ್ಯಕ್ತಿತ್ವವನ್ನ ಕಿಂಚಿತ್ ಅವರ ಆರಾಧನಾ ನಿಮಿತ್ತ ಒಂದೆರಡು ಮಾತುಗಳಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ. ಅಂತಹ ತಪಸ್ವಾಧ್ಯಾಯ ಶುಶ್ರೂಷಾ, ಅಷ್ಟು ತಪಸ್ಸಿನ ಬಲದಿಂದ ಬೆರೆದಂಥವರು, ಬ್ರಹ್ಮವರ್ಚಸ್ಸು ಅವರ ಮುಖದಲ್ಲಿ ಕಾಣುವಂಥದ್ದು, ದೈವಿ ಸಂಪತ್ತು ವಿಶೇಷವಾಗಿ ನಾವು ಅವರಲ್ಲಿ ಕಾಣುವಂಥದ್ದು, ಆಚಾರ ನಿಷ್ಠೆ ಮತ್ತು ಜೊತೆಗೆ ಕರ್ಮದ ಬಗ್ಗೆ ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಬೇಕು ಅಂತ ಹಗಲೆಲ್ಲ ಹೇಳುವಂಥವ್ರು. ಅವರ ಉಪನ್ಯಾಸದಲ್ಲಿ, ಗೀತಾ ಉಪನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಅವರು ಯಾವಾಗಲೂ ಹೇಳುವಂತಹ ಒಂದು ವಿಷಯ, ಭಗವದ್ಗೀತೆ ಅನ್ನುವಂತಹ ಅದೇನಿದೆ ಅಲ್ಲ, ಆ ಭಗವದ್ಗೀತೆಯ ಎಲ್ಲ ಶ್ಲೋಕಗಳು, ಭಗವದ್ಗೀತೆ ಅನ್ನೋದು ಬೆಂಕಿ ಪಟ್ಟಣ ಇದ್ದ ಹಾಗೆ. ಅವರು ಉಪನ್ಯಾಸದಲ್ಲಿ ಹೇಳುವಂಥದ್ದು ಈ ಉದಾಹರಣೆಯನ್ನ ಕೊಡ್ತಿದ್ರು. ಭಗವದ್ಗೀತೆ ಒಂದು ಬೆಂಕಿ ಪಟ್ಟಣ ಇದ್ದ ಹಾಗೆ. ಬೆಂಕಿ ಪಟ್ಟಣದಲ್ಲಿರುವಂತಹ ಯಾವುದೇ ಕಡ್ಡಿಯನ್ನ ತೆಗೆದ್ರು ಹೇಗೆ ದೀಪವನ್ನ ಹಚ್ಚಿಸಬಹುದು, ಆ ರೀತಿಯಾಗಿ ಭಗವದ್ಗೀತೆಯ ಯಾವುದೇ 700ಕ್ಕೂ ಹೆಚ್ಚು ಶ್ಲೋಕಗಳಿದ್ದಾವೆ. ಅದರಲ್ಲಿ ಯಾವುದೇ ಒಂದು ಶ್ಲೋಕವನ್ನ ಪಾರಾಯಣ ಮಾಡಿದ್ರೂ ತತ್ವಜ್ಞಾನವನ್ನ ನಾವು ಪಡೀಬಹುದು. ಭಗವಂತನ ವಾಕ್ಯ ಅದು ಅಂತ ಹೇಳಿ ಅವರು ಪ್ರವಚನ, ತತ್ವಜ್ಞಾನವನ್ನ ಪಡೀಬಹುದು ಅಂತ ಹೇಳಿ ಎಲ್ಲ ಕಡೆ ಭಗವಂತನ ಒಂದು ಮಹಿಮೆಯನ್ನ ಸಾರುವಂಥವರು. ಅಂತಹ ಪೇಜಾವರ ಸ್ವಾಮಿಗಳವರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಒಂದೆರಡು ಅಂಶಗಳನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಅಂತಹ ಪೇಜಾವರ ಸ್ವಾಮಿಗಳವರು ಅವರ ಅಂತರ್ಗತನಾಗಿರುವಂತಹ ಆನಂದ ತೀರ್ಥರಲ್ಲಿ ಕೂತು ಅನುಗ್ರಹ ಮಾಡುವಂತಹ ವೇದವ್ಯಾಸ ಮೂರ್ತಿ ನಮಗೆ ಅನುಗ್ರಹವನ್ನ ಮಾಡಲಿ.